ಅದು ಮಾಲಾಪೇಶ ಅದು ಇವಾಗ ಡ್ರಾಪ್ ಕೊಡೋಕೆ ಬಂದಿದ್ದೀನಿ. ಏನು ವಿಲ್ಲಗಳಿದಾವೆ ಗೊತ್ತಾ, ಒಂದೊಂದು ಮುತ್ತು ರತ್ನಗಳಿದ್ದಂಗೆ ಇದ್ದಾವೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವಾಗ ಸದ್ಯಕ್ಕೆ 45 ರೂಪಾಯಿ ಎಕ್ಸ್ಟ್ರಾ ಇರೋದು. ಇವತ್ತು ಆಫರ್ ಏನಿದೆ ನೋಡೋಣ. ಫಸ್ಟು ಇವತ್ತು ಡೇಟ್ ಬಂದುಬಿಟ್ಟು 14 ಸಂಡೇ. ಸ್ಪೆಷಲ್ ಪೀಕ್ ಅವರ್ಸಲ್ಲಿ ಅಂದರೆ ಸಂಜೆ 6ರಿಂದ 11 55 ರೂಪಾಯಿ ಇರೋದು. ಸ್ನ್ಯಾಕ್ಸು 45, ಇದು 4ರಿಂದ 6. ಬ್ರೇಕ್ಫಾಸ್ಟ್ 6ರಿಂದ 7 45 ರೂಪಾಯಿ ಇರೋದು. ಆಮೇಲೆ 7ರಿಂದ 8 80, 8ರಿಂದ 9 45, 9ರಿಂದ 10 45, 10ರಿಂದ 11 ಇಲ್ಲ. ಆಮೇಲೆ 11ರಿಂದ 12 45% ಇದೆ. ನೋಡೋಣ, ಇನ್ನೊಂದು ನಿಮಿಷ ಇದೆ. ಎಲ್ಲಿ ಆರ್ಡ್ರ್ ಕೊಡ್ತಾನೆ ಅಂತ ಗೊತ್ತಿಲ್ಲ. ಫಸ್ಟ್ನೇದು ಎಲ್ಲಾದರೂ ಕೊಡಲಿ, ಒಂದೆರಡು ಆರ್ಡ್ರ್ ಆದರೂ ಓಡಿಸ್ಲಿ ಒಂದು 15 ನಿಮಿಷದಲ್ಲಿ. ಯಾಕಂದರೆ 45 ರೂಪಾಯಿ ಆಯ್ತಲ್ಲ, ಅದಕ್ಕೆ. ಈ ವಾರ ಒಂದು ಆಲ್ಮೋಸ್ಟ್ ಒಂದು 7,400 ಆಗಿದೆ. ಇವತ್ತೊಂದು 2,500 ಆದರೆ ಒಂದು 10,000 ಮೇಲಾದರೆ ಸಾಕಪ್ಪ. ಲಾಗಿನ್ ಆಗಿ ಬಿಟ್ಟಿದ್ದೀನಿ. ಆಯಿತು, ಟೈಮಿಂಗ್ಸು 6:45ಗೆ. ಜೈ ಆಂಜನೇಯ. ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಹೋಗೋಣ. ಫ್ಲೋಟಿಂಗ್ ಕ್ಯಾಶ್ ಅವರ ಫುಲ್ಲಾಗಿಬಿಟ್ಟೈತೆ. ಆಲ್ಮೋಸ್ಟು 3,200 ರೂಪಾಯಿ ಆಗಿಬಿಟ್ಟೈತೆ ಫ್ಲೋಟಿಂಗ್ ಕ್ಯಾಶು. ನೋಡೋಣ ಎಲ್ಲಿ ಆರ್ಡ್ರ್ ಕೊಡ್ತಾನೋ ಏನಂತ. ಮತ್ತೆ ಇಲ್ಲಿ ಸಂಜಯನಗರ 80 ಫೀಟ್ ರೋಡ್ ಹತ್ರ ಬಂದ ಮೇಲೆ ರಾಮೇಶ್ವರ್ ಕೆಫೆಗೆ ಪಿಕಪ್ ಹೇಳ್ದವನೆ. ಟೋಟಲು 1.5 ಟ್ರಿಪ್ಸು. ಪ್ರೆಸ್ಟೀಜ್ ವಾಟರ್ ಮಿಸ್ಟಿಕ್ ಕೆಂಪಾಪುರಕ್ಕೆ ಡ್ರಾಪ್ ಇರೋದು. ಆಲ್ಮೋಸ್ಟು ಫಸ್ಟ್ನೇ ಆರ್ಡ್ರು. ಬರ್ರಿ, ಇನ್ನೂ ಫುಡ್ ರೆಡಿ ಇಲ್ಲ. ಆದರೆ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು, ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ಇರಿ, ಮ್ಯಾಪ್ ಹಾಕೋಣ. ರಾಮೇಶ್ವರ್ ಕೆಫೆ 4.9 ಕಿಲೋಮೀಟ್ರು, ಹತ್ತತ್ರ 5 ಕಿಲೋಮೀಟ್ರ್ ಹೋಗ್ಬೇಕು ನೋಡ್ರಿ ಪಿಕಪ್ಗೆ. ಯಾಕೆ ಅದು ಝೋನಲ್ಲಿ ಯಾರು ಇಲ್ವಾ? ರಾಜಾಜಿನಗರ ಯಶವಂತಪುರದಲ್ಲಿ. ಇಲ್ಲಿಂದ ಪಿಕಪ್ ಹೇಳಿದ್ಬಿಟ್ಟ. ಇವಾಗ ಸ್ನೇಹಿತರು ಬನ್ನಿ, ಇಲ್ಲಿ ನೋಡಿ ಹುಡುಗರು ನಿಂತ್ಕೊಂಡವ್ರು. ಇಲ್ಲಿ ಇದ್ದವ್ರಿಗೆ ಆರ್ಡ್ರ್ ಕೊಟ್ಟಿಲ್ಲ. ನನಗೆ ಗೀ ಒಣಿಯನ್ ದೋಸೆ ಸಾಂಬಾರು 250 ml ಒಂದೇ ಒಂದು ಐಟಮು. ಇಲ್ಲಿಂದ ಬಿದ್ದಿರೋದು. ಇನ್ನೂ ಫುಡ್ಡು ರೆಡಿ ಇಲ್ಲ, ಏನೂ ಇಲ್ಲ. ಇಲ್ಲೇ ನೀರು ಚೆಲ್ಬಿಟ್ಟವ್ರಲ್ಲ, ಕ್ಲೀನ್ ಆದರೂ ಮಾಡ್ಬೇಕು ತಾನೆ. ಟೀಮ್ ಹಾಕೊಳ್ಳೋದು, ಕುತ್ಕೋಬೇಕಂತ ನೀರು ಚೆಲ್ಲೋರು, ಏನು ಕ್ಲೀನ್ ಮಾಡೋಕೆ ನೀರು ಚೆಲ್ಲೋರು ಅಂತ ಗೊತ್ತಾಗ್ತಲ್ವಲ್ಲ. ಇಲ್ಲಿ ನಮ್ಗೆ ಚೇರ್ ಐತೆ, ಕುತ್ಕೊಳ್ಳೋಣ ರೆಡಿ ಆಗೋವರೆಗೂ. ಸ್ನೇಹಿತರೆ, ಫಸ್ಟ್ನೇ ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ ರಾಮೇಶ್ವರ್ ಕೆಫೆದು. ಬರ್ರಿ, ಪ್ರೆಸ್ಟೀಜ್ ಮಿಸ್ಟ್ರಿ ಅಪಾರ್ಟ್ಮೆಂಟ್ಗೆ ಹೋಗೋಣ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ರೀ. ಇಲ್ಲಿಂದ 9.8 ಕಿಲೋಮೀಟ್ರು. ಇನ್ನೊಂದು 200 ಮೀಟ್ರ್ ಆಗಿದ್ದರೆ 2 ಆರ್ಡ್ರ್ ಕೌಂಟಿಂಗ್ ಆದರೂ ಆಗ್ತಿತ್ತು. ಆದರೆ ಏನು ಮಾಡೋಕ್ಕಾಗಲ್ಲ. ಇವಾಗ ಟೈಮಿಂಗ್ಸ್ ಇಲ್ಲೇ 7:20 ಆಯಿತು. ಇಲ್ಲಿಂದ ಹೋಗ್ಬೇಕಿನ್ನು 10 ಕಿಲೋಮೀಟ್ರ್ ಹತ್ತತ್ರ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ರೊಕ್ಕ ಬೇಕಾದ್ರೆ ಹೋಗ್ಬೇಕಾದ್ರೆ ಏನು ಅಮೌಂಟ್ ತುಂಬ ಕಮ್ಮಿ ಆಯಿತು. 50 ರೂಪಾಯಿ ಸರ್ಜ್ ಆಯಿತು. 50 ರೂಪಾಯಿ ಸೇರಿಸ್ಬಿಟ್ಟು 13-14 ಕಿಲೋಮೀಟ್ರಿಗೆ, ಸರಿ 15 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಏನು ಮಾಡೋದು, ಇಷ್ಟೊಂದು ಇದನ್ನು ಮಾಡಿದ್ರೆ ಇರಿ. ಡ್ರಾಪ್ ಆದ ತಕ್ಷಣ ಮತ್ತೆ ಸಿಗ್ತೀನಿ ಆಮೇಲೆ. ಇವಾಗ ಸ್ನೇಹಿತರೆ ಡ್ರಾಪ್ ಕೊಟ್ಟೆ. ಆಲ್ಮೋಸ್ಟು 85% ಆಯಿತು ಸದ್ಯಕ್ಕೆ. ಪರ್ಸೆಂಟೇಜ್ ಐತೆ. ಎಷ್ಟು 1.5 ಆರ್ಡ್ರ್ ಕೌಂಟ್ ಆಯಿತು. 130 ರೂಪಾಯಿ ಎಲ್ಲ ಸೇರಿಸಿ. ಕಿಲೋಮೀಟರ್ಸ್ ನೋಡಿದ್ರೆ 14.5 ಕಿಲೋಮೀಟ್ರು. ಪಿಕಪ್ಗೆ ಹೋಗಿದ್ದೀನಿ ನಾನು 5 ಕಿಲೋಮೀಟ್ರು, ಡ್ರಾಪ್ ಒಂದು 10 ಕಿಲೋಮೀಟ್ರು. ಆದರೆ ಏನು ಮಾಡೋಕ್ಕಲ್ಲ, 100 ಮೀಟ್ರ್ ಗ್ಯಾಪ್ ಇದ್ರೂ ಏನು ಮಾಡೋಕ್ಕಾಗಲ್ಲ. ಇರಿ, ಟಿಫನ್ ಮಾಡ್ಕೊಂಡು ಬಿಡೋಣ. ಹೊಟ್ಟೆ ಎಷ್ಟೈತೆ ಸಿಕ್ಕಾಪಟ್ಟೆ. ಏನೈತೆ ಇಲ್ಲೇ ಮಾಡಿಬಿಡೋಣ ಇರಿ. ಇದ್ರ ಹತ್ರ ಬಿಡ್ದಿದ್ದ ತಟ್ಟೆ ಇಡ್ಲಿ ಹತ್ರ ಹೋಗೋಣ. ಅಲ್ಲಿ ಇದ್ರ ಹತ್ರ ಕೆಂಪಾಪುರ ಹತ್ರ. ಸ್ನೇಹಿತರೆ, 2ನೇ ಆರ್ಡ್ರು ಎಷ್ಟು ಗಂಟೆಗೆ ಅಂದರೆ 8-18 ಗಂಟೆಗೆ ಇದನ್ನು 7 ಗಂಟೆಗೆ ಆರ್ಡ್ರ್ ಬಿದ್ದಿರೋದು. ಟಿಫನ್ ಮಾಡ್ಕೊಂಡು ಇವಾಗ ಪಿಕಪ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ. 1.5 ಆರ್ಡ್ರ್ ಒಂದೇ ಅಂದರೆ ಹೊಡೆದಿರೋದು ಒಂದೇ. ಅದು ಅರ್ಧ ಆರ್ಡ್ರ್ ಕೌಂಟಿಂಗ್ ಐತಲ್ಲ. ಅದೇ ಚಾಯ್ಸಿಂದ ಇದು ಚಾಯ್ ಪಾಯಿಂಟಿಂದ ಹೆಬ್ಬಾಳಕ್ಕೆ ಹೋಗ್ಬೇಕು ಇವಾಗ. ಏನು ಮಾಡಿ ಇವಾಗ ಸ್ನೇಹಿತರೆ 3ನೇ ಆರ್ಡ್ರು ಕೆಫೆ ಅಹಮದಾಬಾದ್ ಪಿಕಪ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಉಡುಪಿ ಉಪಚಾರಕ್ಕೆ ಹೋಗಬೇಕು. RT ನಗರ ಪೊಲೀಸ್ ಸ್ಟೇಷನ್ ಬ್ಯಾಕ್ ಸೈಡಲ್ಲಿರೋದು. ಇಲ್ಲಿ ರೀಚ್ಡ್ ತೊಗೋತಾ ನೋಡೋಣ ರೀ. ತೊಗೊಳಲ್ಲ. ಅಲ್ಲಿ ಹೋಗ್ಬಿಟ್ಟು ಮಲ್ಟಿ ಆರ್ಡ್ರ್ ಬಿದ್ದೈತಲ್ಲ, ಒಂದು ಅಲ್ಲಿ ಒಂದು ಇಲ್ಲಿ. ಏನಪ್ಪ ಇಷ್ಟೊಂದು ಜನ ಇದ್ದಾರೆ ಇನ್ನೂ ಸ್ಟೋರಲ್ಲಿ ಇವತ್ತು ಆರ್ಡ್ರಸ್ಸು. ನಮಗೆ ಯಾವಾಗ ಪ್ಯಾಕ್ ಮಾಡಿಕೊಡ್ತಾರೆ ಯಾರಿಗೂ ಗೊತ್ತಾಗಾದ್ರೆ. 1 2 3 4 5 6 7 8ನೇ ನಂಬರ್ ನಂದಿರೋದು ಇವತ್ತು. ಬೇಗ ಹೋಗಿ ನಿಂತ್ಕೊಂಡ್ರೆ 8, ಎಲ್ಲರೂ 9 10 ಬಂದೇ ಬಿಟ್ರಲ್ಲ ಅನ್ನ ಬಂಡು. ಬರಲ್ಲ. 9ನೇ ನಂಬರ್ ಮಲ್ಟಿ ಆರ್ಡ್ರ್ ಬೇರೆ ಕೊಟ್ಟವನೇ 2. ಎಲ್ಲೆಲ್ಲಪ್ಪ ಅಂದರೆ ಒಂದು ನಾಗವಾರ, ಇನ್ನೊಂದು ಕೆಂಪಾಪುರ, ಇದೇನು ಅವಲಕ್ಕಿ ಬಾತು, ಮತ್ತೊಂದು ಇದೇನೋ ಇಡ್ಲಿ ವಡ ಐತೆ. ತೊಗೊಂಡ್ಬಿಟ್ಟು ಹೋಗೋಣ. 747 ಆಯಿತಾ? ಎಷ್ಟೊತ್ತೈತೆ ಗೊತ್ತಾ? ಹತ್ತತ್ರ 15 ನಿಮಿಷ ಆಯ್ತು. ಅಣ್ಣ ಆರ್ಡ್ರ್ ತೋರಿಸೋ. ಆರ್ಡ್ರ್ ತೋರಿಸೋ ಬಾಯ್. ಇವನು ಯಾರು ಗುರು ಸ್ವಲ್ಪ ಅನಿಸುತ್ತೆ. ಅವನಿಗೆ ಕಂಪೇಷನ್ ಅವನಿಗೆ ಆಗ್ತೈತೆ. ಕೊಡೋಣ 2 ಆರ್ಡ್ರ್ ಪಿಕಪ್ ಆಯಿತು. ಇರಿ, ಪಿಕಪ್ ಮಾಡ್ಕೊಳ್ಳೋಣ. ಡ್ರಾಪು ಒಂದು ನಾಗವಾರ, ಒಂದು ಅಣಚೂರು ಸೈಡಾಗಿ ಹೋಗೋಣ. ಬರ್ರಿ, ಫಸ್ಟ್ನೇ ಆರ್ಡ್ರು ನಾಗವಾರಕ್ಕೆ ಡ್ರಾಪ್ ಇರೋದು. ಫಸ್ಟ್ನೇ ಆರ್ಡ್ರು ಇರೇ ನೋಡೇ ಬಿಡೋಣ ನಾಗವಾರಕ್ಕೂ ಇಲ್ಲಂತ. ಫಸ್ಟ್ನೇ ಆರ್ಡ್ರು ನಾಗವಾರ. ಎಲ್ಲಿ ಮಟ್ಟ ಲೈನ್ ಇದೆ ನೋಡ್ರಿ. ಬರೋಣ.
ಇವನು ಇಷ್ಟೊಂದು ಆರ್ಡರ್ಸ್ಗಳಿದ್ದಾವೆ ವಿನ್ನಾ ಸ್ಟೋರಲ್ಲಿ ಇವತ್ತೆ. ನಾನು ಬಂದಾಗಲೇ 8-9, ನಾನು ಹಿಂದೆ ಇನ್ನೂ 15 ಜನ ನಿಂತ್ಕೊಂಡವ್ರೆ, ನಾನು ನೋಡೇ ಇರಲಿಲ್ಲ, ಇವಾಗ ನೋಡ್ತಾ ಇದ್ದೀನಿ. ಯಪ್ಪ ಎಷ್ಟೊಂದು ಆರ್ಡ್ರಸ್, ಸಿಕ್ಕಾಪಟ್ಟೆ ಲೇಟ್ ಆಗ್ತೈತೆ. ಸಂಡೇ ಬಂದರೆ ಸಾಕು ವಿನ್ನಾ ಸ್ಟೋರಲ್ಲಿ ಬ್ಯಾಕ್ ಟು ಬ್ಯಾಕ್ ಆರ್ಡ್ರಸ್ಸು. ಏನು ಮಾಡೋಕ್ಕಾಗಲ್ಲ, ಜನ ಆರ್ಡ್ರ್ ಮಾಡ್ತಾರೆ ಹಾಗೆ. ಇವಾಗ ಸೋಷಲ್ ಹತ್ರ ಇದ್ದೀನಿ, 2 ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟು 2 ಆರ್ಡ್ರ್ ಪಿಕಪ್ ಆಯಿತು. ಡ್ರಾಪ್ ಏನು ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾವನಪ್ಪ, ಇದು ತಲೆ ಕೆಟ್ಟ ಚಿತ್ರಣ ಆಗೈತೆ. ಎಲ್ಲೆಲ್ಲಿ ಕೊಟ್ಟವನು ಅಂದರೆ, ಒಂದು ಇಲ್ಲಿ ಅಮೃತಹಳ್ಳಿ, ಇನ್ನೊಂದು ಎಲ್ಲಿ ಎಲ್ಲಿ ಮಣ್ಣೆತ್ತಿ ಟೆಕ್ಪರ್. ಹಾಂ ಆಯ್ತು, 2 ಪಿಕಪ್ ಆಯ್ತು ಸರ್. ಬರ್ರಿ ಡ್ರಾಪ್ ಕೊಡೋಕೋಣ ಮಲ್ಟಿ ಆರ್ಡ್ರನ್ನ. ಇವಾಗ ಟೈಮ್ ಸ್ನೇಹಿತರೆ 12 ಗಂಟೆ 3 ನಿಮಿಷ ಆಗಿದೆ. ಮುಂಚೆ 12 ಗಂಟೆ ಮುಂಚೆನೇ ಆರ್ಡ್ರ್ ಬಿದ್ದಿತ್ತು. ಸರ್ಜ್ ಅದು ಏನು ಕೊಡಲಿಲ್ಲ. ಗ್ಯಾಲೇರಿಯಾ ಮಾಲ್ ಯಲಹಂಕದಿಂದ ಮಾಲ್ ಆಫ್ ಏಷ್ಯಾಗೆ ಆರ್ಡ್ರ್ ಬಿದ್ದೈತೆ. ಇವಾಗ ಅಲ್ಲಿಗೆ ಹೋಗ್ಬೇಕು. ಈ ಮಾಲಿಂದ ಸಬ್ವೆಯಿಂದ ಪಿಕಪ್ ಮಾಡಿ ಅಲ್ಲಿ ಕಸ್ಟಮರೇ ಡ್ರಾಪ್ ಮಾಡಬೇಕು, ಲೋಡಿಂಗ್ ಏರಿಯಾ ಹತ್ರ ಅಂತಂತೆ. ಇವಾಗ ಸದ್ಯಕ್ಕೆ ಒಂದು 13 ಆರ್ಡ್ರ್ ಆಗಿದೆ. ಇನ್ನು ಫಸ್ಟ್ ಟಾರ್ಗೆಟ್ಗೆ ಬೇಕಾಗಿರೋದು 12. ಅರ್ನಿಂಗ್ಸು ಎಷ್ಟಪ್ಪ ಆಯ್ತು ಅಂದರೆ ಒಂದು 600 ಚಿಲ್ಲರೆ ಆಗಿದೆ. ಏನು ಇವತ್ತು ಅರ್ನಿಂಗ್ಸ್ ಇಲ್ಲ, ಏನಿಲ್ಲ, ಏನು ಮಾಡೋಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟು ಹೊಡ್ಕೊಂಡು ಹೋಗೋಣ. ಇವಾಗ ಸದ್ಯಕ್ಕೆ 85% ಐತೆ 12 ಗಂಟೆಯಿಂದ 3 ಗಂಟೆವರೆಗೂ. ಅದಾದಮೇಲೆ ಸಂಜೆ 55 ರೂಪಾಯಿ ಪರ್ ಆರ್ಡ್ರಿಗೆ ಇರೋದು. ನೋಡೋಣ ಎಷ್ಟಾಗುತ್ತೆ. ಇವಾಗ ಮಾಲ್ ಆಫ್ ಏಷ್ಯಾಗೆ ಹೋಗ್ಬಿಟ್ಟು ಅಡ್ವಾನ್ಸೇ ಕಾಲ್ ಮಾಡಿಬಿಡ್ತೀನಿ ನಾನು ಹತ್ತತ್ರ, ಅಲ್ಲಿ ಸಿಗ್ನಲಲ್ಲಿ ಇದ್ದಾಗಲೇ. ಯಾಕಂದ್ರೆ ಅವ್ರು ಬರಬೇಕಲ್ಲ ಮೇಲಿಂದ ಕೆಳಗಡೆ ಕಸ್ಟಮರ್ಸು. ಅದಕ್ಕೆ ಕಸ್ಟಮರ್ಗೆ ಆವಾಗಲೇ ಫೋನ್ ಮಾಡಿದ್ದೆ ಯಲಹಂಕ ಸಿಗ್ನಲಲ್ಲಿ ಇದ್ದಾಗ. ಬಂದವರಿಲ್ಲೋ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಲೋಡಿಂಗ್ ಏರಿಯಾ ಹತ್ರ ಬಂದೆ ಆದರೆ ನಾರ್ಮಲ್ ನೇನು ಪಿಕಪ್ ಡ್ರಾಪ್ ಮಾಡ್ತೀವಲ್ಲ ಅದೇ ಜಾಗದಲ್ಲಿ ಫೋನ್ ಇದನ್ನಿದೆಯಲ್ಲ ಡ್ರಾಪು. ನೋಡೋಣ ಎಲ್ಲವ್ರೆ ಅಂತ ಕಸ್ಟಮರು. ಇಲ್ಲಿ ಮತ್ತೆ ಕಸ್ಟಮರ್ ಕಾಲ್ ಮಾಡಿಬಿಡೋಣ, ಯಾರಂತಲೇ ಗೊತ್ತಾಗ್ತಲ್ಲ. ಬಂದುಬಿಟ್ಟು 5 ನಿಮಿಷ ಆಯಿತು, ಇನ್ನೂ ಬರ್ತಾನವ್ರೆ. ಅವಾಗಿಂದ ಮಾಲ್ ಆಫ್ ಏಷ್ಯಾ ಅಂತ ಬಂದಿರ್ತಾ ಇದ್ದೀನಿ. ಕಾಲ್ ಮಾಡಿದ್ದೀನಿ, ಯಾರಂತ ನೋಡೋಣ. ಹಾಂ, ಇದು ಇಲ್ಲೇ ಬರ್ತಾರೆ ಸರ್, ಅಲ್ಲೇ ಆರ್ಡ್ರ್ ತೊಗೊಂಬರ್ತಾರೆ. ಹೌದು, ನಿಮ್ದೇನಾ? ತೊಗೊಳ್ಳಿ, ವೆಲ್ಕಮ್. ಹೋಗ್ಬಿಟ್ಟು ಡ್ರಾಪ್ ಕೊಡೋಣ ಇರಿ. ಮತ್ತೆ ಇಲ್ಲೇ ಯಾವ್ದಾದ್ರು ಆರ್ಡ್ರ್ ಕೊಟ್ಬಿಟ್ರೆ ಏನು ಮಾಡೋದು? ಇಲ್ಲೇ ಪಾರ್ಕಿಂಗ್ ಹತ್ರ ನಿಂತ್ಕೋತೀನಿ. 37 ರೂಪಾಯಿ ಕೊಟ್ಟಿದ್ದ. ಮೇಘನ ಫುಡ್ಸ್ ಅಂತ ತೋರಿಸ್ತಾನೆ, ಯಾವ ಕಡೆ ಹೋಗ್ಲಿ ಅಂತ ಗೊತ್ತಾಗ್ತಲ್ಲ. ಇಲ್ಲಾಂದ್ರೆ ಬ್ಯಾಕ್ ಸೈಡಿಂದ ಹಿಂಗೆ ಹೋಗಿಬಿಡೋಣ. 188 ಆರ್ಡ್ರ್ ರೂಪಾಯಿ ಬಿದ್ದೈತೆ. 188 ರೂಪಾಯಿದು. ಯಾವುದಿದು ರೆಸ್ಟೋರೆಂಟು ಗೊತ್ತಿಲ್ಲ, ಕೆರ್ಗೇರಿ ಅಂತೆ. ಯಾವುದಿದು ಮಾಲ್ ಆಫ್ ಏಷ್ಯಾದಲ್ಲೇ ಬಿತ್ತಾ. 50 ರೂಪಾಯಿ ಟಿಪ್ಸ್ ಬೇರೆ ಇದೆ. ಫುಡ್ಡು ರೆಡಿ ಇರೋದು. ಹೋಗೋಣ ಬರ್ರಿ. ಇಲ್ಲಿಂದ 2 ಆರ್ಡ್ರ್ ಕೌಂಟಿಂಗ್ಸು ಆಲ್ಮೋಸ್ಟು. ಯಾವ ಏರಿಯಾ ಕಡೆ ಬಿದ್ದೈತೆ ಇದು ನೋಡೇ ಇಲ್ಲ ನಾನು. ಬರೋಣ. ಓಹೋ, ಅದು ಇದ್ರದ್ದು ಮುಂದೆ ಹೋಗಬೇಕು, ಸಿಕ್ಕಾಪಟ್ಟೆ ಮುಂದೆ. ಅದು ಯಾವುದೋ ಚಿಕ್ಕಜಾಲ ಮುಂದೆ. ಚಿಕ್ಕಜಾಲ ಸ್ವಲ್ಪ ಈ ಸೈಡೇ ಬರುತ್ತೆ ಆರ್ಡ್ರು. ಏನು ಮಾಡೋಕ್ಕಾಗಲ್ಲ, ಹೋಗೋಣ ಬೇಗ. ಅದು ಮಾಲ್ ಆಫ್ ಏಷ್ಯಾದ ಇವಾಗ ಡ್ರಾಪ್ ಕೊಡೋಕೆ ಬಂದಿದ್ದೀನಿ. ಏನು ವಿಲ್ಲಗಳಿದಾವೆ ಗೊತ್ತಾ, ಒಂದೊಂದು ಮುತ್ತು ರತ್ನಗಳಿದ್ದಂಗೆ ಇದ್ದಾವೆ. 162 ಎಲ್ಲೈತಪ್ಪ, 152 ಆಯಿತು, 162. ಯಾವಾಗಲ್ಲ 20 ಸ್ಪೀಡಲ್ಲೇ ಇದ್ದೀನಿ. ನಡ್ಕೊಂಡು ಬರಲ್ಲ ಇವಾಗ, ಅಷ್ಟು ಸ್ಲೋ ಐತೆ. 162 ಬಾಯ್. ಯಾವ ಕಡೆಯವರು? ನಾನೇ ಹುಡುಕ್ತೀನಿ ರೀ. ವಿಲ್ಲಾಗಳು ಸುತ್ತಾಡ್ದಂಗೆ ಆಗುತ್ತೆ. ಯಾವ ಕಡೆ ಐತೆ ಸೆಕ್ಯೂರಿಟಿ ಗಾಡಿನ ಕೇಳಿಬಿಡೋಣ ಸುಮ್ಮನೆ. ನಾವು ಅಲ್ಲಿ ಹುಡ್ಕಾಡೋಕ್ಕಿತ್ತ ಎಲ್ಲೈತೋ ಯಾರಿಗೊತ್ತು. ಯಪ್ಪ ಏನು ಹಂಸಗಳಿದಾವು ಅಣ್ಣ. 162 ಹಾಂ ಬೋಲೋ. ಹಾಂ ಹೇಳು ಯಾವ ಕಡೆ. ಹಾಂ ಉದರೆ 161 ಆಯಿತು. 160 ಇಲ್ಲ ಹಿಂದೆ ಹೋಯ್ತು. ಇಲ್ಲ ಹಿಂದೆ ಹೋಯ್ತು. ಅಲ್ಲೈತೆ ಅದು ಎಕ್ಸಿಟ್. ಮತ್ತು ಯಾವ ಕಡೆ ಹೋಗೋದಂತ ಗೊತ್ತಿಲ್ಲ. 161 ಆಯಿತು. ಇದೇ ಅನಿಸುತ್ತೆ 162. ನನ್ನ ಪ್ರಕಾರ ಇದೇ ಅನಿಸ್ಬೋದು. ಯಾವುದಿದು ಬೈ 162 ಎಲ್ಲೈತೋ ಬೈ 162 ಸ್ಟೇಟೇ. ಅದು 161 ಆದಮೇಲೆ ಎಲ್ಲೈತೆ ಅಂತ. ಏನು ಕಾರ್ಗಳಿದಾವೆ ಗೊತ್ತಾ ಒಳಗಡೆ. ಅಪ್ಪ ದೇವ್ರೆ, ರೋಲ್ಸು ಇದು ನೋಡಿ 161 ಆಯಿತಾ. ಆ ಕಡೆ ಬೇರೆ ಇರೋದು. ಇಲ್ಲಿ ನೋಡಿದ್ರೆ 160 ಐತೆ. 162 ಯಾವುದಾಗಾದ್ರೆ ಎಲ್ಲೈತೆ ಇದು? ಏನು ಒಂದೊಂದು ನಂಬರ್ ಒಂದೊಂದು ಥರ ಇಟ್ಬಿಟ್ಟವ್ರ, ಹೆಂಗೆ ಒಂದು ಗೊತ್ತೇ ಆಗ್ತಾಯಿಲ್ಲ. ಇಲ್ಲೈತಲ್ಲ 162. ಇಲ್ಲೇ ಕೈ ಮಾಡಿದ್ರು ಇವ್ರೆ ಸರ್. ಇದೇ ಕೊಟ್ಬಿಡೋಣ ಬೇಗ.
ಇವೆಲ್ಲ ಹುಡ್ಕೋದ್ರಲ್ಲಿ ಸಾಕಾಯ್ತು ನನಗಂತ್ರ. ಏನು ಮಾಡ್ತೀರಾ? 162 ತೊಗೊಳ್ಳಿ ಸರ್. ಒಂದು ಥ್ಯಾಂಕ್ಸ್ ಹೇಳಲ್ಲ, ಇಷ್ಟು ದೊಡ್ಡ ಬಿಲ್ಲಗಳು ಇಲ್ಲಿದ್ದಾರೆ. ಆದರೆ ಏನು ಮಾಡೋಕ್ಕಾಗಲ್ಲ. 189 ರೂಪಾಯಿ ಕೊಟ್ಟಿದ್ದ, ಇವಾಗ ಮತ್ತೆ 30 ಸೆಕೆಂಡಲ್ಲೇ 65 ರೂಪಾಯಿ ಕೊಡ್ತಾನಂತೆ. ತೊಗೊಂಡ್ಬಿಟ್ಟು ಹೋಗೋಣ. ರೀಲ್ಸ್ ಮಾಡ್ತವ್ರೆ. ಯಾವುದಣ್ಣ ರೀಲ್ಸ್ ಮಾಡ್ತಾ ಇರೋದು? ಹಾಂ, ಹೌದಾ? ಸರಿ ಮಾಡಿ. ಅದೇ ಹೋಗ್ಬೇಕಾದ್ರೆ ನೋಡಿದೆ, ಅದಕ್ಕೆ ಕೇಳಿದ್ದು. ಹೌದು, ಎಸ್. ಇಲ್ಲ ಡೆಲಿವರಿ ಫೀಲ್ಡ್ದೇ ಮಾಡೋದು. ಡೆಲಿವರಿ ಫೀಲ್ಡ್ ಅದರದ್ದೇ ಮಾಡೋದು. ಸರಿ ಆಯ್ತು ತಗೊಳ್ಳೋಣ. ಸರಿ. ಹಾಂ, ಬರುತ್ತೆ ನೋಡಿ, SRJ ಕನ್ನಡಿಗ ಅಂತ ಇದೆ ನೋಡಿ. ಹಾಂ ಸರಿ. ಯಾವುದು? ARR ಚಾನಲ್. ಇನ್ಸ್ಟಾಗ್ರಾಮಾ ಯೂಟ್ಯೂಬಾ? ಯೂಟ್ಯೂಬಲ್ಲ. ಸರಿ, ಆಲ್ ದ ಬೆಸ್ಟ್ ಅಣ್ಣ, ಮಾಡಿ. ಕಂಗ್ರ್ಯಾಚುಲೇಷನ್ಸ್. ನಮ್ದು SRJ ಕನ್ನಡಿಗ ಅಂತಾನೆ. ಸರಿ ಆಯ್ತು ತಗೊಳ್ಳೋಣ. ರೋಡಲ್ಲಿ ಏನೋ ಬ್ಲಾಗ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಮಾಡ್ತಾವ್ರೆ ಅಣ್ಣ ಬಾಂಡ್ಗಳು. ನಾವು ಕೆಲಸ ಮಾಡತ್ತೀವಿ. ಯಾಕಂದ್ರೆ ಬಡ್ಡಿ ಮಕ್ಕಳು ನಮ್ಮ ಫ್ರೆಂಡ್ಸ್ ಇದ್ದಾರೆ. ಬರ್ರಿ ಏನಾದರೂ ಮಾಡೋಣ ಅಂದ್ರೆ ಬಡ್ಡಿ ಮನೆ ತಿಕ್ಕೊಂಡ್ಬಿಟ್ಟು ಕೆಲಸ ಮಾಡಂತ ಅಂದ್ಬಿಡ್ತಾರೆ ನಮಗೆ. ಏನು ಮಾಡ್ತೀರಾ ಅಂತ ಬಡ್ಡಿ ಮಕ್ಕಳು ನಮ್ಮ ಫ್ರೆಂಡ್ಸ್ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು 3 ಜನ ರೀಲ್ಸ್ ಮಾಡ್ತಾವ್ರಿ. ಇನ್ಸ್ಟಾಗ್ರಾಮು ಯೂಟ್ಯೂಬು ರೀಲ್ಸ್ ಮಾಡ್ತಾರೆ. ಅವ್ರು ಯಾವುದೋ ಒಂದು ಮಾಡಲಿ, ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೀನಿ ಇವಾಗ ಝೋನ್ಗೆ. ಏನು ಸೈಕಾಗಿ ಬರ್ದಾನಂದ್ರಪ್ಪ. ಅಲ್ಲಿ ನೋಡ್ರಿ, ಹುಡುಗಿ ಹತ್ರ ಇದ್ದರೆ ಕಾಮನ್ ಬಿಲ್ ಅಂತೆ, ಹುಡುಗಿ ಕೈ ಕೊಟ್ಟು ಹೋದರೆ ಬಾರ್ ಬಿಲ್ ಅಂತಾರೆ, ಮತ್ತೊಮ್ಮೆ ಹುಡುಗಿ ಕೈ ಬಿಟ್ಟು ಹೋದರೆ ಫೋನ್ ಬಿಲ್ ಅಂತೆ. ಏನು ಅರ್ಥವೇ ಆಗ್ತಾ ಇಲ್ವ ಈ ವಿಷಯ? ಡೈಲಾಗು ಮ್ಯಾಚಿಂಗೇ ಇಲ್ಲ. ಏನೋ ಒಂದು ಅರ್ಥವೇ ಆಗ್ತಾಯಿಲ್ಲಪ್ಪ ನನಗಂದ್ರೂ. ಇವಾಗ ಸ್ನೇಹಿತರೆ ಟೈಮ್ ಬಂದುಬಿಟ್ಟು 2:44 ಆಗಿದೆ. ಪೂರ್ವ ವಿಂಜಲ್ ಅಪಾರ್ಟ್ಮೆಂಟಲ್ಲಿ ಇದ್ದೀನಿ. ಆಲ್ಮೋಸ್ಟು ಫಸ್ಟ್ ಟಾರ್ಗೆಟ್ ಇನ್ನೂ 2 ಹೊಡಿಬೇಕಾಗಿದೆ. ಅರ್ನಿಂಗ್ಸು ಏನು ಗೊತ್ತಾಗ್ತಾಯಿಲ್ಲ. ಯಾಕಪ್ಪ ಅಂದರೆ ಅದು ರೆಫರ್ ಅಮೌಂಟ್ ಬಂದಿದೆ 1800. ಒಂದು ಅರ್ನಿಂಗ್ಸ್ ಆಗಿರ್ಬೋದು ಅನಿಸುತ್ತೆ. ಆಲ್ಮೋಸ್ಟು ಒಂದು 1000 ರೂಪಾಯಿ ಆಗಿರ್ಬೋದು ನನ್ನ ಪ್ರಕಾರ. ಅದು ಪ್ಲಸ್ಸು ಮೈನಸ್ ಮಾಡ್ಕೋಬೇಕಲ್ವ. ನೋಡೋಣ, ಮತ್ತೆ ಸಿಗ್ತೀನಿ ನಿಮ್ಗೆ ಆಮೇಲೆ. ಇವಾಗ ಟೈಮ್ ಒಂದು 4 ಗಂಟೆ ಆಗಿದೆ ಸ್ನೇಹಿತರೆ. ಆಲ್ಮೋಸ್ಟು ಒಂದು 1200 ಮೇಲೆ ಚಿಲ್ಲರಾಗಿದೆ. ಇದರಲ್ಲಿ 1800 ರೂಪಾಯಿ ಇದನ್ನಿದೆ. ಹತ್ತಿರ ಒಂದು 1500 ಆಗಕ್ಕೆ ಬಂದಿದೆ. ಅಂದರೆ ಪ್ಲಸ್ಸು 281 ಮ್ಯಾಕ್ಸ್ ಬೋನಸ್ ಇದೆ. ಟೈಮ್ ಬಂದುಬಿಟ್ರೆ 4 ಗಂಟೆಗೆ ಊಟ ಮಾಡಿದ್ದೀನಿ. ಮಲ್ಟಿ ಆರ್ಡರ್ ಕೊಟ್ಟಿದ್ದ ಯಲಹಂಕದಿಂದ. ಅದಕ್ಕೆ ಇವಾಗ ಇನ್ನೊಂದು ಶೋಭಾ ಅಮೃತಹಳ್ಳಿ ಕಡೆ ಕೊಟ್ಟು ಹೋಗಿ ಸಂಜೆ 7 ಗಂಟೆ ಕರೆಕ್ಟಾಗಿ ಲಾಗಿನ್ ಆಗ್ತೀನಿ. ಆಲ್ಮೋಸ್ಟು ಆರ್ಡರ್ಸ್ ಬಂದುಬಿಟ್ಟು ಫಸ್ಟ್ ಟಾರ್ಗೆಟ್ ಅಂದ್ರೆ ಮುಗಿದೋಗೈತೆ. ಸೆಕೆಂಡ್ ಟಾರ್ಗೆಟಿಗೆ ಇನ್ನೊಂದು 2 ಕೊಟ್ಟರೆ 11 ಬೇಕಾಗುತ್ತೆ. ಆವಾಗಲೇ ಫಸ್ಟ್ ಟಾರ್ಗೆಟ್ ಪೂರ್ತಿ ಮುಗಿದೋಗ್ಬಿಟ್ಟು 11, 12 ಇದು ಅರ್ಧ ಅಕೌಂಟ್ ಆಗುತ್ತೆ ಅನಿಸುತ್ತೆ. ನೋಡೋಣ, ಒಂದು 8, 9, 10 ಆರ್ಡ್ರು ಆಗುತ್ತೆ ಅನ್ಬೋದು. ನೋಡೋಣ, ಸಾಯಂಕಾಲ ಸಿಗ್ತೀನಿ. ಸುಲಭವಾಗಿ ಹಾಕೋಣ, ಚಲೋ ಬಿಡ. ಫುಲ್ ಟ್ಯಾಂಕ್ ಹಾಕಿಸ್ತಾಯಿದ್ದೀನಿ ಸ್ನೇಹಿತರೆ. ಅಣ್ಣ ಸಾಕು ಬಿಡೋಣ. 570 ಹೋಗಿದೆ. ಓಹೋ ಅಣ್ಣ, ಕೆಳಗಡೆ ನೋಡೋಣ, ಚಲ್ಕೋತೆ ಆಗ್ತಿಲ್ಲ. ಮೊದಲೇ ಕಾಸ್ಟ್ಲಿ ಪೆಟ್ರೋಲು. ಎಷ್ಟೈತೆ ತೊಗೋಣ. ಊಟಕ್ಕಷ್ಟು ಉಳಿಯುತ್ತೆ. 30, 31, 50, 100 ಕ್ಯಾಶ್ ಆನ್ ಡೆಲಿವರಿ ಆಗಿರೋದೆಲ್ಲ ಪೆಟ್ರೋಲು ಅದು ಇದು ಅಂದ್ಕೊಂಡು ಖರ್ಚು ಮಾಡ್ತಾಯಿದ್ವಿ. ಕೊಡೋಣ 30 ಸಾಕು. ಫುಲ್ ಟ್ಯಾಂಕ್ ಆಯ್ತು ನಾಳೆವರೆಗೂ. ಅಂದರೆ ಮೊನ್ನೆ ಹಾಕಿದ್ದು ಪೆಟ್ರೋಲು, ನಿನ್ನೆ ಹಾಕಿರಲಿಲ್ಲ. ಅದಕ್ಕೆ ನಿನ್ನೆ ಚೂರು ಕೆಲಸ ಮಾಡಿದ್ನಲ್ಲ, ಅದಕ್ಕೆ ಇಷ್ಟೇ ಹೋಯ್ತು. ಇವತ್ತಿಂದ 570 ರೂಪಾಯಿದು 5.5 ಲೀಟ್ರ್ ಪೆಟ್ರೋಲು. ಇವಾಗ ಕತ್ಲಾಗ ಟೈಮ್ ನೋಡ್ರೆ 7 ಗಂಟೆ ಆಗೈತಿ. ಲಾಗಿನ್ ಆಗಿ ನೀನು ಬೇಕಾಗಿರೋದ ಬರೀ 8 ಆರ್ಡ್ರ. ಆದ್ರೆ ಹೆಂಗೆ ಹೊಡಿಸ್ತಾನೆ ಗೊತ್ತಿಲ್ಲರಪ್ಪ. ನಾವು ಹೆಡ್ ಹೋದ ಏನು ಮಾಡೋದು ತಿಳಿವಲ್ತು. 8 ಆರ್ಡ್ರ್ ಹೊಡಿಬೇಕಾಯ್ತು. 7ರಿಂದ 11 ಗಂಟೆ ಮಟ್ಟ ಹೊಡಿಸ್ತಾನೋ, ಏನು ಮಾಡ್ತಾನೋ, ಹೆಂಗೆ ಮಾಡ್ತಾನೋ ಏನು ತಿಳಿವಲ್ತಾಗೈತೆ ನನಗಂದ್ರೂ. ಅಲ್ಲಿದ್ದಾನ ಮೇರೆಯಿಂದ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸೋಣ್ಣಿ ಗಾಡಿಗೆ. ನೋಡ್ರೆ ಎಲ್ಲರೇ ಲೋಕಲ್ ಹೊಡಿಸ್ತಾನಂತ ನೋಡ್ರೆ ಇನ್ನೂ ಒಂದು ಆರ್ಡ್ರ್ ಕೊಟ್ಟಿಲ್ಲ. ನೋಡೋಣ, ವೇಟ್ ಮಾಡಿಬಿಟ್ಟು ಆರ್ಡ್ರ್ ತೊಗೊಂಡು ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಸ್ನೇಹಿತರೆ ನೋಡಿ, ನೈಟ್ನಲ್ಲಿ 55 ರೂಪಾಯಿ ಮ್ಯಾಕ್ಸ್ ಬೋನಸ್ಸು, 59 ರೂಪಾಯಿ ರಿಟರ್ನು, 154 ರೂಪಾಯಿ 11-12 ಕಿಲೋಮೀಟ್ರಿಗೆ ಹೋಗ್ಬೇಕು ಇವಾಗ. ಇದು ಯಾವುದು ಫುಡ್ಡು ರೆಡಿ ಇದೆ ಇವಾಗ ಸದ್ಯಕ್ಕೆ. ಪ್ಯಾರಡೈಸ್ ಬಿರಿಯಾನಿ 4th ಫ್ಲೋರಲ್ಲಿರೋದು. ಇದು ಕೆಂಪಾಪುರ. ಇಲ್ಲಿಂದ ಯಲಹಂಕಕ್ಕೆ ಹೋಗ್ಬೇಕು ಇವಾಗ. ನೋಡಿ ಸ್ನೇಹಿತರೆ, 184 ರೂಪಾಯಿ ಹೊಡೆದಿದ್ದೀನಿ. ಅಂದರೆ 2 ಆರ್ಡ್ರ್ ಕೊಟ್ಟಿದ್ನಲ್ಲ, ಇಲ್ಲಿ ಯಲಹಂಕದಿಂದ 2 ಆರ್ಡ್ರ್ 184 ರೂಪಾಯಿದು. ಪರವಾಗಿಲ್ಲ. ಇನ್ನು ಬೇಕಾಗಿರೋದು ಎಷ್ಟಪ್ಪ ಆರ್ಡ್ರಸ್ ಅಂದರೆ ಲೆಕ್ಕ ಮಾಡಿಬಿಡೋಣ. ಇನ್ನು ಬೇಕಾಗಿರೋದು ಓನ್ಲಿ 2 ಆರ್ಡರ್ಸ್. ನೋಡಿ ಸ್ನೇಹಿತರೆ, ಏನು ತೊಗೋತಾನೆ ಇಲ್ಲ. ನೋ ಮಾತ್ರ ತೊಗೋತಾಯಿದ್ದೆ, ಎಸ್ ಅಂತ ತೊಗೋತಾನೆ ಇಲ್ಲ. ಗೆಟಿಂಗ್ ಕರೆಕ್ಟ್ ಲೊಕೇಶನ್ ಪ್ಲೀಸ್ ವೇಟ್ ಅಂತೆ ಎಲ್ಲ ಮಾಡ್ತಾಯಿದ್ದೀನಿ. ಅವಾಗಿಂದ ಈ ಥರ ಆಫರ್ ಕೊಟ್ಟರೆ ಈ ಥರ ನೆಟ್ವರ್ಕ್ ಇಶ್ಯೂ ಮಾಡ್ತಾನೆ ನೋಡಿ. ಗೂಗಲ್ ಮ್ಯಾಪು ರಿಸೆಟ್ ಮಾಡಿದ್ದೀನಿ, ಆದರೆ ಇದನ್ನು ತೊಗೋತಾ ಇಲ್ಲ. ಇದನ್ನು ಯಾಕಂತ ಗೊತ್ತಾಗ್ತಾಯಿಲ್ಲ. ಎಷ್ಟೊತ್ತಾಯ್ತು ಮಾಡ್ತಾಯಿದ್ದೀನಿ.
ಎಲ್ಲ ಕ್ಲಿಯರ್ ಮಾಡಿದೆ, ಫ್ಲೈಟ್ ಮೋಡ್ ಇಟ್ಟೆ, ಇದನ್ನು ಮಾಡಿದೆ. ಏನು ಬ್ರೋ ನೆಟ್ವರ್ಕ್ ಇಶ್ಯೂ ಆಗ್ತಾಯ್ತಾ? ಹಾಂ, ನೆಟ್ವರ್ಕ್ ಏನಾದರೂ ಇಶ್ಯೂ ಆಯ್ತಾ ನಿಮ್ಮದು? ಇಲ್ಲ ನೆಟ್ವರ್ಕ್ ಇಶ್ಯೂ ಏನಾದರೂ ಆಯ್ತಾ ಅಂದೆ. ಅವಾಗಿಂದ ನೋಡ್ತಾನೆ ರೀಚಡೇ ತಗೋತಾ ಇಲ್ಲ ನಂದು. ಏನು ಮಾಡೋದು, ಇರಿ ಆಚೆ ಹೋಗ್ಬಿಟ್ಟು ನೋಡೋಣ ಚೂರು. ಅವಾಗಿಂದ ಅಲ್ಲೇ ನಿಂತ್ಕೊಂಡು ಇದನ್ನು ಮಾಡಿದೆ, ಇವಾಗಲೂ ಆಗಲಿಲ್ಲ. ಇರಿ ನೋಡೋಣ ಏನಾಗುತ್ತೆ ಅಂತ. ಪಾರ್ಕಿಂಗ್ ಇಲ್ವಾ ಹೊರಗಡೆನಾ? ಯಾಕೆ ನಾವು ಮನುಷ್ಯರಲ್ವಾ ಸರ್? ಹಾಂ, ಈ ಥರ ಮಾಡಿದ್ರೆ ಹೆಂಗೆ ಮತ್ತೆ ಒಳಗಡೆ ಬಿಡಲ್ಲ ಅಂದರೆ? ಪಾರ್ಸಲ್ ಕೊಡೋದು ಹೆಂಗೆ ನಾವು? 1 ಸೆಕೆಂಡ್ ಸರ್, ಕಸ್ಟಮರ್ ಕಾಲ್ ಮಾಡಿದ್ದೀನಿ. ಸರ್ ಹೆಲ್ಮೆಟ್ ಡೌನ್ ಮಾಡ್ತೀನಿ 1 ನಿಮಿಷ. ಫುಲ್ ಯೂಟ್ಯೂಬಲ್ಲಿ ವಿಡಿಯೋನ ಮಾಡ್ತೀನಿ ಬಿಡಿ, ತೊಗೊಳ್ಳಿ ಮಾತಾಡಿ. ಹಲೋ, ಇದು ಪಾರ್ಸಲ್ ಸೆಕ್ಯೂರಿಟಿ ಗಾರ್ಡ್ ಹತ್ರ ಕೊಡೋಕೆ ಹೇಳಿದ್ರಲ್ಲ, ರಿಸ್ಟ್ರಿಕ್ಷನ್ ಹತ್ರ. ಅಣ್ಣ ಬಂದು ನೋಡಿ ಮ್ಯಾಚ್ ನೋಡ್ತವ್ರೆ ಆರಾಮಾಗಿ ಕೂತ್ಕೊಂಡು. ಯಾವಾಗ ಎಲ್ಲಿ ಅಲ್ಲಿ ಕೊಡ್ಬೇಕಾ? ನಾವು ಒಳಗೆ ಇರಿ, ಅಲ್ಲಿ ಒಳಗಡೆ ಹೆಲ್ಮೆಟ್ ಅಲ್ಲ ಇಲ್ಲಂತೆ ಅಂತ ಇಂಥ ITC ಕೊಟ್ಟೆ ಆರ್ಡ್ರು ಅಲ್ಲೇ. ನೋಡೋಣ ಇವಾಗ ಲಾಸ್ಟಲ್ಲಿ ಟೈಮಿಂಗ್ಸ್ ಅಂತೂ ಆಗಿದೆ 10:10. ಇನ್ನೊಂದು ಆರ್ಡ್ರ್ ಹೊಡೆದ್ಬಿಟ್ಟು ಮನೆಗೆ ಜೂಟ್ ಹೊಡೆಯೋಣ. ಟೋಟಲ್ ಅರ್ನಿಂಗ್ಸ್ ಎಷ್ಟೆಷ್ಟಾಯಿತು, ಹೆಂಗೆ ಮಾಡಿದ್ದೀನಿ ಇವತ್ತಿಂದು, ಏನು ಕತೆ ಯಪ್ಪ, ತಲೆ ಕೆಟ್ಟೋಗ್ಬಿಟ್ಟೈತೆ. ಗಾಡಿ ಕಿಲೋಮೀಟರ್ಸು ಸಾರಿ, ಯಾಕಂದರೆ ನಂದು ಅದೇನೋ ಸ್ಪೀಡಾಮೀಟ್ರದ್ದು ಕಟ್ ಆಗಿಬಿಟ್ಟೈತೆ, ಅದಕ್ಕೆ ತೋರ್ಸೋಕ್ಕಾಗಲ್ಲ ಅದನ್ನು. ಅಂದರೆ ತೋರ್ಸೋಕ್ಕಲ್ಲ, ಎಷ್ಟು ಸ್ಪೀಡ್ ಹೊಡೆದ್ರೂ ನಮ್ಮದು ಇದನ್ನಾಗಲ್ವಲ್ಲ. ಅದಕ್ಕೆ ಎಷ್ಟು ಅರ್ನಿಂಗ್ಸ್ ಎಷ್ಟಾಯಿತು, ಆರ್ಡ್ರ್ ಎಷ್ಟು ಹೊಡೆದೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ ನಿಮಗಿನ್ನು. ಸ್ನೇಹಿತರೆ, ಟೈಮ್ ಇವಾಗ 10:46 ಗಂಟೆಗಿದೆ. ಲಾಸ್ಟ್ ಆರ್ಡ್ರ್ ಡ್ರಾಪ್ ಕೊಟ್ಬಿಡ್ತಾಯಿದ್ದೀನಿ. ಡೆಲಿವರಿ ಕಂಪ್ಲೀಟ್ ಆಯಿತು. ಯಾವುದೋ ಆರ್ಡ್ರ್ ಬೀಳದೇ ಇರಲಪ್ಪ. ಇವತ್ತಿಂದ ಅರ್ನಿಂಗ್ಸ್ ಎಷ್ಟೆಷ್ಟಾಯಿತು, ಏನೇನಾಯ್ತು ಅಂತ ಇರಿ ತೋರಿಸ್ತೀನಿ. ಎಲ್ಲ ಆಯಿತು. ರಿಫ್ರೆಶ್ ಮಾಡಿಬಿಡೋಣ. ಫಸ್ಟು ರಿಫ್ರೆಶು, ರೀಲೋಡ್, ಕನ್ಫರ್ಮೇಷನು, ಎಷ್ಟೆಷ್ಟು ಆರ್ಡ್ರ್ ಹೊಡೆದಿದ್ದೀನಿ ಅಂತ ಇರಿ ಹೇಳ್ತೀನಿ ನಿಮಗೆ. ಇವತ್ತಿಂದು ಆಲ್ಮೋಸ್ಟ್ ಒಂದು 5,000 ಆಗಿರ್ಬೋದು ಅನಿಸುತ್ತೆ. ಟೋಟಲು 5,000 ಆಗಲ್ಲ, ನೋಡೋಣ ಇರಿ ಲೆಕ್ಕ ಮಾಡ್ತೀನಿ. 3,847 ಪ್ಲಸ್ಸು 440 ಪ್ಲಸ್ 525 ರೂಪಾಯಿ. ಟೋಟಲ್ ಇವತ್ತಿಂದ ಅರ್ನಿಂಗ್ಸು 4,812. ಅದರಲ್ಲಿಂದ ಮೈನಸ್ ಮಾಡ್ಕೋಬೇಕು 1,800 ರೂಪಾಯಿ. ಯಾಕಪ್ಪ ಅಂದರೆ ಅದರಲ್ಲಿ ಇದನ್ನಿದೆ, ಯಾವುದು 1,800 ರೂಪಾಯಿ ಜಾಯ್ನಿಂಗ್ ಬೋನಸ್ ಇರೋದು. 3,012 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಟೋಟಲ್ ಸೇರಿಸಿದ್ರೆ 4,812 ರೂಪಾಯಿ ಆಗುತ್ತೆ. ಮತ್ತು ಎಷ್ಟು ಅವರ್ ಡ್ಯೂಟಿ ಮಾಡಿದ್ದೀನಿ ಅಂದರೆ 13 ಅವರ್ 17 ನಿಮಿಷ ಮಾಡಿದ್ದೀನಿ. ಟೋಟಲು 39 ಆರ್ಡ್ರ್ ಹೊಡೆದಿದ್ದೀನಿ ನೋಡಿ ಸ್ನೇಹಿತರೆ ಇವತ್ತಿಂದು. ಇಷ್ಟೇ ಇವತ್ತಿಂದು ಅರ್ನಿಂಗ್ಸು. ಪರವಾಗಿಲ್ಲ, ಚೆನ್ನಾಗಾಗಿದೆ ನಂದು. ಮತ್ತು ನೀವೆಷ್ಟು ಇವತ್ತು ಸಂಡೇ ಹೊಡೆದಿದ್ರಿ, ಮತ್ತು ಯಾರಾದರೂ ಹೊಸಬ್ರು ಬರೋರಿದ್ರೆ ಜಾಯ್ನಿಂಗ್ ಆಗ್ರಿ ಅಂತ ನನ್ನ ಇನ್ಸ್ಟಾಗ್ರಾಮ್ನೇ ಬೇಕಾದ್ರೆ DM ಮಾಡಿರಿ, ರೆಫರ್ ಮಾಡಿ ಕೊಡ್ತೀನಿ. ಒಂದು 28 ದಿವಸನಾಗ 480 ಆರ್ಡ್ರ್ ಹೊಡೆದ್ರೆ ಫುಲ್ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ. ಅಂದರೆ ಒಂದು 9,000 10,000 ಅಂದರೆ ಝೋನ್ ಮೇಲೆ ಡಿಫೆಂಡ್ಸ್ ಇರುತ್ತಲ್ಲ, ಅದಕ್ಕೆ ಹೇಳೋರ್ದು. ಬರೋರು ಹೊಸೊಬ್ರು ಇದ್ರವ್ರ ದಯವಿಟ್ಟು DM ಮಾಡಿರಿ ಅಂತ ಹೇಳ್ತೀನಿ. SRJ ಕನ್ನಡಿಗ ಅಂತ ಇನ್ಸ್ಟಾಗ್ರಾಮ್ ID ಐತಿ. ಯೂಟ್ಯೂಬ್ ಹೆಸರು ಸೇಮ್ ಇರೋದು, ಇನ್ಸ್ಟಾಗ್ರಾಮ್ದು ಸೇಮ್ ಇರೋದು. ಬರ್ರಿ, ನಾ ಮನೆಗೆ ಹೋಗಿ ಸೋಮವಾರ ದಿವಸ ಸಿಗೋಣ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಟಾಟಾ, ಬಾಯ್.